ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಬೆಳಗಿನ ಶುಭಾಶಯಗಳು. ಬಂಧುಗಳೇ, ಮೊದಲನೇದಾಗಿ ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ನಿರುಪಾದಿಕೆ ಗೋಮರ್ಸಿ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ. ಬಂಧುಗಳು, ಇವತ್ತು ನಾನು ಅತಿ ಮುಖ್ಯವಾದಂಥ ವಿಷಯದ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಈ ಲೈವ್ ಮುಖಾಂತರ ಬಂದಿದ್ದೀನಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಇದು ಇಡೀ ವಿಶ್ವದಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಆಚರಿಸುವಂಥ ದಿನ ಡಿಸೆಂಬರ್ 10. ಇದರ ಹಿನ್ನೆಲೆ ಅಂದರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ಆಚರಣೆಯ ಹಿನ್ನೆಲೆ, ಅದರ ಗುರಿ ಉದ್ದೇಶಗಳು, ಅದರ ಪ್ರಸ್ತುತ ಸ್ಥಿತಿಗತಿಗಳು, ಅದರ ಅವಶ್ಯಕತೆಗಳ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅನ್ನುವಂಥ ವಿಚಾರವಾಗಿ ನಾನು ಈ ಮೂಲಕ ಲೈವ್ ಬಂದಿದ್ದೀನಿ. ಯಾಕಂತೇಳಿದ್ರೆ ಇದ್ರ ಬಗ್ಗೆ ನಾನು ಭಾಳಷ್ಟು ವಿಶಾಲವಾಗಿ ಅಧ್ಯಯನ ಮಾಡಿ ಇದ್ರ ಬಗ್ಗೆ ಭಾಳಷ್ಟು ನಾನು ಓದಿ ತಿಳಿದು ಇದ್ರ ಬಗ್ಗೆ ಮಾತಾಡಬೇಕನ್ನುವಂಥ ದೃಷ್ಟಿಯಿಂದ ಬಂದಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಗೊತ್ತಿಲ್ಲ, ಆದರೆ ನಾನು ನನ್ನ ಕರ್ತವ್ಯವನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ಕುರಿತಾಗಿ ಮಾತನಾಡಬೇಕನ್ನುವಂಥ ವಿಚಾರವಾಗಿ ಬಂದಿದ್ದೀನಿ. ಬಂಧುಗಳೇ, ನಿಮಗೆಲ್ರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಶುಭಾಶಯಗಳು. ಆರಂಭವಾದ ವರ್ಷ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಯಾವಾಗಿಂದ ಆರಂಭ ಆಯಿತು ಅಂತ ಹೇಳಿದ್ರೆ 1948 ಡಿಸೆಂಬರ್ 10ಕ್ಕೆ ಇದು ಘೋಷಣೆ ಆಗುತ್ತೆ. UN-ನಲ್ಲಿ, ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತೇಳಿ ಏನು ಕರಿತೀವಿ, ಸಾಮಾನ್ಯ ಸಭೆ ಅಂತ ಏನು ಕರಿತೀವಿ, ಅಲ್ಲಿ ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ 1948 ಡಿಸೆಂಬರ್ 10ಕ್ಕೆ ಚರ್ಚೆ ಆಗುತ್ತೆ. ಆದರೆ ನಿಜವಾಗಿಯೂ ಕೂಡ ಒಂದರ್ಥದಲ್ಲಿ ಇದು ಜಾರಿಗೆ ಬರೋದು ಅಂತ ಹೇಳಿದ್ರೆ ಡಿಸೆಂಬರ್ 10, 1950ರಿಂದ ಜಾರಿಗೆ ಬರುತ್ತೆ. ಇದರ ಉದ್ದೇಶ ಏನು? ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಈ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ 2 ಮಹಾಯುದ್ಧಗಳು ಕೂಡ ನಡೆದವು. 1946ರಲ್ಲಿ 48ರಲ್ಲಿ 2 ಮಹಾಯುದ್ಧಗಳು ನಡೆದವು. ಆ ಮಹಾಯುದ್ಧಗಳಲ್ಲಿ ಘನಘೋರ ಚಿತ್ರಣ ಸೃಷ್ಟಿಯಾಗುತ್ತೆ. ಲಕ್ಷಾಂತರ ಸಾವು ನೋವುಗಳಾಗ್ತವೆ. ಜೊತೆಗೆ ಅಲ್ಲಿ ಮರಣ ಹೋಮಗಳು ಆಗ್ತವೆ. ಮಾನವ ಹಕ್ಕುಗಳು ಅನ್ನುವಂಥದ್ದು ನಶಿಸಿ ಹೋಗ್ತವೆ ಆ ದಿನದಂದು, ಅಂದರೆ ಆ ಸಂದರ್ಭದಲ್ಲಿ. ಹಾಗಾಗಿ ಮಾನವನಿಗೆ, ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದಂಥ ಘನತೆ, ಗೌರವ, ಹಕ್ಕುಗಳು ಅನ್ನುವಂಥದ್ದು ನಾವು ಕಾಣ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆವಾಗ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ, ಅಂದರೆ 18-19ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ಕ್ಷೀಣವಾಗಿತ್ತು. ಕೇವಲ ಕೆಲವೇ ರಾಷ್ಟ್ರಗಳಲ್ಲಿ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು. ಮುಂಚೆಲ್ಲ ರಾಜಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ಇತ್ತು. ಆಗ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ 18ನೇ 19ನೇ ಶತಮಾನದಲ್ಲಿ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾನವನಿಗೆ ಯಾವುದೇ ಕಾರಣಕ್ಕೂ ಅವನ ಹಕ್ಕುಗಳನ್ನು, ಅವನ ಶಕ್ತಿ ಸಾಮರ್ಥ್ಯವನ್ನು, ಅವನಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಪಡಿಲಿಕ್ಕೆ, ಅವನು ತನ್ನ ಹಕ್ಕುಗಳನ್ನು ಪ್ರತಿಪಾದಿಸಲಿಕ್ಕೆ, ಅವನ ಹಕ್ಕುಗಳನ್ನು ಜಾರಿ ಮಾಡಲಿಕ್ಕೆ ಸುಲಭದ ಮಾತಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಅದೇ ಕ್ಷಣದಲ್ಲಿ ಕೂಡ ಹಿರೋಶಿಮಾ ಮತ್ತು ನಾಗಾಸಕಿ ಅನ್ನುವಂಥ 2 ಪ್ರದೇಶಗಳು ಮೇಲೆ ಅಣುಬಾಂಬ್ ಮಹಾಯುದ್ಧ ಅಂತ ಏನು ಕರಿತೀವಿ 1948ರಲ್ಲಿ ನಡೆಯುತ್ತೆ. ಆಗ ನಾನು ಮತ್ತೆ ಹೇಳ್ದಂಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತವೆ. ಮಾನವರಿಗೆ ಸಿಗಬೇಕಾದಂಥ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಹೀಗೆ ಎಲ್ಲ ರಂಗಗಳ ಹಕ್ಕುಗಳು ಏನಾಗ್ತವೆ, ಮೊಟಕುಗೊಳ್ತವೆ. ಹಾಗಾಗಿ ಇದ್ರ ಬಗ್ಗೆ ಚಿಂತನೆ ಮಾಡಿದಂಥ ವಿಶ್ವಸಂಸ್ಥೆ ಏನು, ಹೆಂಗೆ ನಮ್ಮ ಕರ್ನಾಟಕದ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಒಂದು ವಿಧಾನಸೌಧ ಇದೆ, ಅಥವಾ ಒಂದು ಸರ್ಕಾರ ಇದೆ. ಅದೇ ರೀತಿಯಾಗಿ ದೇಶವನ್ನು ಆಳಲಿಕ್ಕೆ, ದೇಶದ ಜನರಿಗಾಗಿ, ದೇಶದ ಜನರಿಗೋಸ್ಕರ ಅವರ ಒಂದು ಆಸಕ್ತಿಗಳನ್ನು, ಅವರ ವಿಚಾರಗಳನ್ನು, ದೇಶದ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಒಂದು ಕೇಂದ್ರ ಸರ್ಕಾರ ಇದೆ, ಅದೇ ರೀತಿಯಾಗಿ ಪ್ರಪಂಚದ ಜನರನ್ನು 748 ಕೋಟಿ ಅಂತ ನಾನು ಅಂದಾಜು ಇದೆ. ಪ್ರಪಂಚದಾದ್ಯಂತ ಇರುವಂಥವರು 750 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ.
ಈ ಪ್ರಪಂಚದ ಎಲ್ಲ ಜನರನ್ನ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳು, ಎಲ್ಲ ಭಾಷಿಕ ಜನರನ್ನ, ಎಲ್ಲ ಧಾರ್ಮಿಕ ಜನರನ್ನ, ಎಲ್ಲ ಸಮುದಾಯ ಅಂದರೆ ದೇಶದ ಜನರನ್ನ, ರಾಜ್ಯದ ಜನರನ್ನ, ಪಂಗಡಗಳ ಜನರನ್ನ ಕಾಪಾಡುವಂಥದ್ದು, ಅವರ ಆಸಕ್ತಿಗಳನ್ನು, ಅವರ ಹಕ್ಕುಗಳನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆಯಲ್ಲಿ 1948 ಡಿಸೆಂಬರ್ 10ರಲ್ಲಿ ಏನು ಮಾನವ ಹಕ್ಕುಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಲ್ಲಿ 148ಕ್ಕೂ ಹೆಚ್ಚು ದೇಶಗಳು ಆ ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಳ್ತವೆ. ಅಲ್ಲೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಮಾನವ ಹಕ್ಕುಗಳ ಕುರಿತಾಗಿ, ಮಾನವ ಹಕ್ಕುಗಳ ರಕ್ಷಣೆ ಕುರಿತಾಗಿ, ಮಾನವರಿಗೆ ಒಂದೊಳ್ಳೆಯ ಅವರವರ ಅಭಿಪ್ರಾಯಗಳನ್ನು, ಅವರವರ ಹಕ್ಕುಗಳನ್ನು ಕಾಪಾಡಿಕೊಳ್ಳಿಕ್ಕೆ, ಅವರವರ ಹಕ್ಕುಗಳನ್ನು ತಾವು ರಕ್ಷಿಸಿಕೊಳ್ಳಿಕ್ಕೆ ಒಂದು ವಿಶೇಷವಾದಂಥ ದಿನ ಆಚರಣೆ ಮಾಡಬೇಕು. ಮತ್ತು ಅವರನ್ನು ಈ ದಿನದಲ್ಲಿನೇ ಮಾನವರಿಗೆ ವಿಶೇಷವಾಗಿ ನೂತನ ಕಾಯ್ದೆ ಕಾನೂನುಗಳನ್ನು, ನೂತನವಾದಂಥ ವಿಶೇಷವಾದಂಥ ಅಂಶಗಳನ್ನು ಜಾರಿಗೆ ತರಕ್ಕೆ ಶುರು ಮಾಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದರೆ ಸುಮಾರು 1948 ರಿಂದ 77 ವರ್ಷಗಳು ಕಳೀತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಾನವ ಹಕ್ಕುಗಳ ಬಗ್ಗೆ, ಮಾನವ ಹಕ್ಕುಗಳ ರಕ್ಷಣೆ ಬಗ್ಗೆ ಪ್ರತಿ ವರ್ಷವೂ ಕೂಡ ಪ್ರಪಂಚಾದ್ಯಂತ, ಪ್ರತಿ ದೇಶಗಳಲ್ಲಿ, ಪ್ರತಿ ರಾಜ್ಯಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ ಕೂಡ ಇದರ ಬಗ್ಗೆ ವಿಶೇಷವಾದಂಥ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನದಂದು ಮಾನವರಿಗೆ ಇರತಕ್ಕಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಸೌಲಭ್ಯಗಳು ಎಲ್ಲದರ ಬಗ್ಗೆ ಚರ್ಚೆ ಮಾಡುವಂಥ ದಿನವಾಗಿ, ಇನ್ನು ಮಾನವರಿಗೆ ಅದು ಯಾವುದೇ, ನಾನು ಹೇಳ್ದಂಗೆ ಯಾವುದೇ ಪಂಗಡ, ಯಾವುದೇ ಜಾತಿ, ಯಾವುದೇ ಸಮುದಾಯ, ಯಾವುದೇ ವರ್ಗದ ಜನರಿಗೆ ತಾರತಮ್ಯ ಮಾಡದಂತೆ, ಅವ್ರ ಮೇಲೆ ಯಾವುದೇ ರೀತಿಯಾದಂಥ ದಬ್ಬಾಳಿಕೆ, ದೌರ್ಜನ್ಯವನ್ನು ಮಾಡದೆ ಅವರ ಹಕ್ಕುಗಳನ್ನು ಕಾಪಾಡಬೇಕನ್ನುವಂಥ ವಿಚಾರವಾಗಿ ಈ ದಿನವನ್ನು ಆಚರಣೆ ಮಾಡ್ತಾರೆ. ಇದರ ಅಗತ್ಯತೆ ನಾವೀಗ ಆಚರಣೆಯ ಹಿನ್ನೆಲೆಯನ್ನು ನೋಡಿದ್ವಿ, ಅದು ಆಚರಿಸಿಕೊಂಡು ಬಂದಂಥ ದಿನವನ್ನು ಕೂಡ ನೋಡಿದ್ವಿ. 2023ರಲ್ಲಿ ಕೂಡ ಸಾಮಾಜಿಕವಾಗಿ ನ್ಯಾಯ ಮತ್ತು ಸಾಮಾಜಿಕವಾಗಿ ನ್ಯಾಯ ಅನ್ನುವಂಥ ಒಂದು ಥೀಮ್, ಒಂದು ದೇಹೋದ್ದೇಶದೊಂದಿಗೆ ಆಚರಣೆ ಮಾಡಲಾಯಿತು. ಈ ವರ್ಷವೂ ಕೂಡ 2024ರಲ್ಲಿ ಕೂಡ ಒಂದು ಉತ್ತಮವಾದಂಥ ದೇಹೋದ್ದೇಶದೊಂದಿಗೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಈಗ ಅದರ ಅಗತ್ಯತೆ ಕುರಿತಾಗಿ ನಾವು ಮಾತನಾಡೋದಾದರೆ, ನಾವು ಕೇವಲ ಪ್ರಪಂಚವನ್ನು ಬಿಟ್ಟು ಈಗ ನಾವು ದೇಶ ಮತ್ತು ರಾಜ್ಯಕ್ಕೆ ಬರೋಣ. ಈ ಭಾರತ ದೇಶದಲ್ಲಿ ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮಾನವರ ಹಕ್ಕುಗಳಲ್ಲಿ ಅಸಮತೋಲನ ಇದೆ, ವ್ಯತ್ಯಾಸಗಳಿದ್ದಾವೆ, ತಾರತಮ್ಯಗಳಿದ್ದಾವೆ. ಮಾನವ ಹಕ್ಕುಗಳಲ್ಲಿ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಏನಿದ್ದಾವೆ, ಮಾತನಾಡುವ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಹೀಗೆ 7 ಹಕ್ಕುಗಳಲ್ಲಿ ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಸಮಾನತೆ ಅನ್ನುವಂಥದ್ದು ನಾವು ಕಾಣಲಿಕ್ಕೆ ಅಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ನಾವು ಮಾನವರಿಗೆ ಇರತಕ್ಕಂಥ ಹಕ್ಕುಗಳನ್ನು ಸರಿ ಸಮಾನವಾಗಿ, ಯಾವುದೇ ಜಾತಿಗೆ ಮೀಸಲಿರಿಸದೆ, ಯಾವುದೇ ಕುಟುಂಬಕ್ಕೆ ಮೀಸಲಿರಿಸದೆ, ಯಾವುದೇ ವರ್ಗಕ್ಕೆ ಮೀಸಲಿರಿಸದೆ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಕಾಣಬೇಕು. ಈ ಪ್ರಪಂಚದಲ್ಲಿ ಹುಟ್ಟಿದಂಥ ಮನುಷ್ಯ ಪ್ರತಿಯೊಬ್ಬನೂ ಕೂಡ ತನ್ನದೇ ಆದಂಥ ಘನತೆ, ಗೌರವವನ್ನು ಹೊಂದಿರ್ತಾನೆ. ಅವನಿಗೆ ಆದಂಥ ಹಕ್ಕುಗಳಿದ್ದಾವೆ, ಅವನಿಗೆ ಆದಂಥ ಸ್ವಾತಂತ್ರ್ಯಗಳಿದ್ದಾವೆ. ಅವನ್ನು ಮೊಟಕುಗೊಳಿಸದೆ, ಅವನ್ನು ಯಾವುದೇ ಕಾರಣಕ್ಕೂ ಅವನ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡದೆ, ಅವನಿಗೆ ಇರತಕ್ಕಂಥ ಹಕ್ಕುಗಳನ್ನು ಸಮಾನದ ರೀತಿಯಲ್ಲಿ, ಹಕ್ಕುಗಳಿದ್ದಾವೆ ಆದರೆ ಯಾವುದೇ ಕಾರಣಕ್ಕೂ ಸಮಾನದ ರೀತಿಯಲ್ಲಿ ಜಾರಿಯಲ್ಲಿಲ್ಲ. ಹಾಗಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಾಗಿರ್ಬೋದು, ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ಹೀಗೆ ಎಲ್ಲವನ್ನು ಕೂಡ ಅದರ ಜೊತೆಗೆ ವಿಶ್ವಸಂಸ್ಥೆಯ ಕೆಲವೊಂದು ನೀತಿ ನಿಯಮಗಳಿದ್ದಾವೆ, ಆದೇಶಗಳಿದ್ದಾವೆ, ಕಾಯ್ದೆ ಕಾನೂನುಗಳಿದ್ದಾವೆ. ಅದರ ಮೂಲಕ ಪ್ರತಿಯೊಬ್ಬನೂ ಕೂಡ ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿಗೂ ಕೂಡ ತನ್ನದೇ ಆದಂಥ ಆಚಾರ ವಿಚಾರಗಳಿದ್ದಾವೆ, ಸಂಪ್ರದಾಯಗಳಿದ್ದಾವೆ, ಜಾತಿ ವರ್ಗಗಳಿದ್ದಾವೆ, ಭಾಷೆಗಳಿದ್ದಾವೆ. ಅವೆಲ್ಲವನ್ನು ಒಟ್ಟುಗೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ನೀಡಬೇಕು ಅನ್ನುವಂಥ ವಿಚಾರವಾಗಿ ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಸರಿ ಸಮಾನವಾದಂಥ ರೀತಿಯಲ್ಲಿ
ತರಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನವಾದಂಥ ನೀತಿ ನಿಯಮಗಳನ್ನು ಅಳವಡಿಸಲಿಕ್ಕೆ ವಿಫಲವಾಗಿವೆ. ಹಾಗಾಗಿ ಇದು ಈ ಥರದ ಆದರೆ ಇಲ್ಲಿ ತಾರತಮ್ಯ ಆಗುತ್ತೆ, ವ್ಯತ್ಯಾಸಗಳಾಗ್ತವೆ. ಮೇಲ್ವರ್ಗದ ಕುಟುಂಬ ಮೇಲ್ವರ್ಗಕ್ಕೆ ಸೀಮಿತ ಆಗುತ್ತೆ, ಬಡವರ್ಗ ಅಥವಾ ಕೆಳವರ್ಗದ ಕುಟುಂಬ ಕೆಳವರ್ಗಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಹಾಗಾಗಿ ನಮ್ಮ ನಾಳ್ತಾ ಇರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿಯೊಂದು ಹಕ್ಕನ್ನು ಸರಿಸಮಾನವಾಗಿ ಜಾರಿಗೆ ತರುವಂಥದ್ದು, ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂಥದ್ದು, ಅವರಿಗೆ ಒಳ್ಳೆಯ ಸಮಾನತೆಯ ಅಂಶಗಳನ್ನು ನೀಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಪಂಚದಲ್ಲಿ ನಾನು ಹೇಳ್ದಂಗೆ 750ಕ್ಕೂ ಹೆಚ್ಚು ಕೋಟಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರು ಕೂಡ ಸರಿಸಮಾನರು. ಇಲ್ಲಿ ಮೇಲಲ್ಲ ಕೀಳಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳ್ದಂಗೆ ತನ್ನದೇ ಆದಂಥ ಘನತೆ, ಗೌರವ, ವ್ಯಕ್ತಿತ್ವ, ಆಸೆ, ಆಕಾಂಕ್ಷೆಗಳು ಕೂಡ ಇರ್ತವೆ. ಅವೆಲ್ಲವನ್ನು ಸರಿಸಮಾನವಾದಂಥ ರೀತಿಯಲ್ಲಿ ಆಚರಣೆ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿಚಾರಗಳು ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಾಗ ಹೆಚ್ಚಿನ ವಿಚಾರಗಳು ಸಿಗ್ತವೆ, ಅಲ್ಲಿ ನೀವು ಗಮನಿಸ್ಬೋದು. ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ಸಂಸ್ಥೆ ಒಂದು ದಿನವನ್ನು ವಿಶೇಷವಾಗಿ ಅದರ ಬಗ್ಗೆ ಆಚರಣೆ ಮಾಡ್ತಾ ಇದೆ ಅಂತಂದರೆ ಅದರ ವಿಶೇಷತೆ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗತ್ತೆ. ಇದರ ಮೂಲ ಉದ್ದೇಶ ಏನು, ಇದರ ಗುರಿ ಏನು ಅನ್ನುವಂಥದ್ದನ್ನ ನಾವು ಅರ್ಥಕೊಂಡಾಗ ಆ ದಿನದ ಆಚರಣೆಗೆ ಮಹತ್ವ ಬರುತ್ತೆ ಅಂತ ಹೇಳ್ತಾ, ನನಗೆ ತಿಳಿದಷ್ಟು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ನಾನು ನಿಮಗೆ ವಿಷಯ ಮಂಡಿಸಿದ್ದೀನಿ ಅಥವಾ ಚರ್ಚೆ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಧನ್ಯವಾದಗಳು, ಯಾರಿಗೆಲ್ಲ ಇಷ್ಟ ಆಗಿಲ್ಲ ದಯವಿಟ್ಟು ಕ್ಷಮಿಸಬೇಕು. ನನಗೆ ತಿಳಿದಷ್ಟು ನಾನು ವಿಚಾರವನ್ನು ಹೇಳಿದ್ದೀನಿ ಅಂತ ಹೇಳುತ್ತಾ, ಏನೇ ಆಗಲಿ ಒಳ್ಳೆಯದೇನೆ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS ಅಂತ ಹೇಳ್ತಾ ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.